ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೂಜಾ ಕನ್ನಡತಿ. ವೆಲ್ಕಮ್ ಬ್ಯಾಕ್ ಪೂಜಾ ಲೋಕಿ ಯೂಟ್ಯೂಬ್ ಚಾನಲ್. ಪ್ಲೀಸ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ರೆಸಿಪಿ ಪ್ರೋಟೀನ್ ದೋಸೆ. ಅಂದರೆ ರೆಸಿಪಿ ಹೇಳ್ತೀನಿ, ನೋಡ್ಕೊಂಬನ್ನಿ ಯಾವ ಥರ ಅಂತ. ತುಂಬ ಹೆಲ್ದಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ. ಇದು ಒಂದು ಸಲ ಮಾಡ್ಕೊತೀನಿ. ಯಾರೆಲ್ಲ ವೆಯ್ಟ್ ಲಾಸ್ ಆಗಬೇಕು ಅಂದ್ಕೊತೀರೋ ಅದನ್ನು ವಾರದಲ್ಲಿ 2 ಡೇಸ್ ಇಲ್ಲ 3 ಡೇಸ್ ಮಾಡ್ಕೊತೀನಿ. ತುಂಬ ಹೆಲ್ತಿಗೆ ಒಳ್ಳೆಯದು, ತುಂಬ ಕೂಡ ಚೆನ್ನಾಗಿರುತ್ತೆ. ಯಾವ ಥರ ಅಂತ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ದೋಸೆ ಚಟ್ನಿ ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಚಟ್ನಿ ಯಾವ ಥರ ಮಾಡೋದು, ದೋಸೆ ಎರಡೂ ಕೂಡ ಇದರಲ್ಲಿ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ ಒಂದು ಸಲ. ಮೊದಲಿಗೆ ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಕಡಲೆಬೀಜ, ಕಡಲೆ, ಕರ್ಬೇವಿನ ಸೊಪ್ಪು, ಜೀರಿಗೆ, ಮೆಣಸಿನ್ಕಾಯಿ. ಕಡಲೆಬೀಜ ಮೆಣಸಿನ್ಕಾಯಿ ಹುರ್ಕೊಬೇಕು. ಅದೆರಡು ಅದರಲ್ಲಿ ಸಿಪ್ಪೆ ಇರುತ್ತಲ್ಲ ಅದೆಲ್ಲ ತೆಗಿಬೇಕು. ನಾನು ಸ್ವಲ್ಪ ತೆಗ್ದಿದ್ದೀನಿ. ಮತ್ತು ಕಡಲೆಬೀಜ ಕಡಲೆಬೀಜ ಎಷ್ಟು ತೊಗೊತೀವಿ ಕಡಲೆನೂ ಅಷ್ಟೇ ತೊಗೊಬೇಕು. ತೆಂಗಿನಕಾಯಿ ಸ್ವಲ್ಪ ಹಾಕ್ಕೊಬೇಕು. ಇದಿಷ್ಟು ಕೂಡ ನೀಟಾಗಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಬೇಕು. ಆಮೇಲೆ ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಏನು ಹಾಕ್ಕೋಬೇಡಿ. ಕೊತ್ತಂಬರಿ ಕರಿಬೇವಿನ ಸೊಪ್ಪು ನಾನು ಲಾಸ್ಟಲ್ಲಿ ರುಬ್ಕೊತೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಈ ಥರ ಒಂದು ಸಲ ಟ್ರೈ ಮಾಡಿ. ನಾನು ನೀರು ಜಾರಿಗೆ ಹಾಕ್ಕೊಳ್ಳೋದು ಬಿಟ್ಟು ಕೆಳಗಡೆ ಚೆಲ್ಲಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ. ರುಬ್ಕೊಂಡೆ ಲಾಸ್ಟಲ್ಲಿ ಕೊತ್ತಂಬರಿ ಕರಿಬೇವು ಇದೆಯಲ್ಲ ಲಾಸ್ಟಲ್ಲಿ ಹಾಕ್ಕೊತೀನಿ ನಾನು. ಈಗ ಯಾವ ಥರ ದೋಸೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನು ನೈಟೇ ಹೆಸರು ಕಾಳು, ಸ್ವಲ್ಪ ಅವಲಕ್ಕಿ, ಒಂದು 2 ಚಮಚ ಅಕ್ಕಿ, ಸ್ವಲ್ಪ ಮೆಂತ್ಯ ಕಾಳು ಹಾಕಿ ನೆನೆಸಿಟ್ಕೊಂಡಿದ್ದೆ. ಸೊ ಈಗ ತೊಳ್ಕೊಂಬಿಟ್ಟು ಸ್ವಲ್ಪ ಜೀರಿಗೆ, ಒಂದು 3 ಹಸಿಮೆಣಸಿನ್ಕಾಯಿ, ಒಂದು ತುಂಡು ಹಸಿ ಶುಂಠಿ ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಳಿ. ಇದೇನು ಜಾಸ್ತಿ ನೈಟೆಲ್ಲ ಓವರ್ನೈಟ್ ನೆನೆಸ್ಬಿಟ್ಟು ಅದು ಮಾರ್ನಿಂಗ್ ಎದ್ದು ಬಿಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ನೈಟ್ ನೆನೆಸ್ಬಿಟ್ಟು ಮಾರ್ನಿಂಗ್ ಆ ಕ್ಷಣಕ್ಕೆ ಬಿಟ್ಕೊಬೋದು. ನಿಮ್ಗೆ ಎಷ್ಟು ತಿಕ್ಕಬೇಕಷ್ಟು ತಿಕ್ಕಲ್ಲಿ ಸ್ವಲ್ಪ ನೀರು ಹಾಕ್ಕೊಬೇಕು. ನಾನೊಂದು 10 ನಿಮಿಷ ಅಷ್ಟೇ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ. ಈಗ ದೋಸೆ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ದೋಸೆ ಕೂಡ. ನೀವೊಂದು ಸಲ ಟ್ರೈ ಮಾಡ್ಕೊಂಡು ತಿನ್ನಿ. ಈ ಥರ ತುಂಬ ಹೆಲ್ದಿಯಾಗಿರುತ್ತೆ, ಹೆಲ್ತಿಗೂ ಒಳ್ಳೆಯದು, ವೆಯ್ಟ್ ಲಾಸಿಗೂ ಒಳ್ಳೆಯದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ. ಥ್ಯಾಂಕ್ ಯು.